ಹಂತ ಹಂತವಾಗಿ ಮೇಲೆ ಬಂದು ಇವತ್ತು ಕನ್ನಡ ಚಿತ್ರರಂಗದ ಪ್ರಮುಖ ಖಳನಾಯಕನಾಗಿ ಅತ್ಯದ್ಭುತ ನಟನಾಗಿ ಕರುನಾಡಿನೆಲ್ಲೆಡೆ ಮನೆ ಮಾತಾಗಿರುವ ಮಂಜು ಅಲಿಯಾಸ್ ಉಗ್ರಂ ಮಂಜು ಕೈವಾ ಮೂಲಕ ಮತ್ತೊಮ್ಮೆ ಎಲ್ಲರನ್ನ ನಿಬ್ಬೆರಗಾಗಿಸಿದ್ದಾರೆ. ಕನ್ನಡಿಗರ ಹೃದಯವನ್ನು ಗೆದ್ದಿದ್ದಾರೆ. ಹಾಗಿದ್ರೆ ಹೇಗಿತ್ತು ಕೈವಾ ಜರ್ನಿ? ಮೂಗ್ನತು ತಂಬುಗೆ ಕೈವಾ ಎಷ್ಟು ವಿಶೇಷ ಅನ್ನೋದನ್ನು ಖುದ್ದು ಹೇಳೋದಕ್ಕೆ, ಕೈವಾ ಬಗ್ಗೆ ಮಾತನಾಡೋದಕ್ಕೆ, ಕೈವಾ ನಂತರದ ರೆಸ್ಪಾನ್ಸ್ ಬಗ್ಗೆ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆ ಉಗ್ರಂ ಮಂಜು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಸೂಪರ್. ಓಕೆ ಸರ್, ಮೊದಲಿಗೆ ಕೈವಾ ಬಗ್ಗೆ ಮಾತಾಡೋದಾದ್ರೆ, ಬಿಡುಗಡೆಯಾದ ದಿನದಿಂದ ಇಲ್ಲಿವರೆಗೆ ಒಂದು ಅತ್ಯದ್ಭುತವಾದಂಥ ಒಂದು ರೆಸ್ಪಾನ್ಸ್ ಇದೆ ಆಲ್ ಓವರ್ ಕರ್ನಾಟಕ. ಸೊ ಕೈವಾದ ಒಂದು ಪ್ರಮುಖ ಭಾಗವಾಗಿ ನಿಮಗೆ ಎಷ್ಟು ಖುಷಿ ಇದೆ? ತುಂಬಾನೇ ಖುಷಿ ಇದೆ ಸರ್. ಅಂದರೆ ಕೈವಾ ಸಿನಿಮಾದ ನಿರ್ದೇಶಕರು ಜಯತೀರ್ಥ ಸರ್ ಬಹಳಷ್ಟು ಜನ ಅವರಿಗೆ ರಂಗಭೂಮಿ ಕಲಾವಿದರು, ಅವರು ರಂಗಭೂಮಿ ಹಿನ್ನೆಲೆ, ಅವರು ಬಹಳಷ್ಟು ನಾಟಕಗಳನ್ನು ನಿರ್ದೇಶನ ಮಾಡಿ ರಂಗಭೂಮಿ ಒಳನಾಟ ಇರೋದಕ್ಕೋಸ್ಕರ ರಂಗಭೂಮಿ ಹಿನ್ನೆಲೆ ಇರ್ತಕ್ಕಂಥ ಕಲಾವಿದರನ್ನೇ ಆಯ್ಕೆ ಮಾಡಿಕೊಂಡಿರೋದು. ಅದು ನನ್ನ ಪಾತ್ರ ಬಂದು ನನ್ನ ಕ್ಯಾರೆಕ್ಟರ್ ಸಿಕ್ಕಿದ್ದು ಬಂದು ಒಬ್ಬರು ದಯಾ ಅಂತ ಕಾಸ್ಟ್ಯೂಮ್ ಡಿಸೈನರು. ಅವರು ದೂರದರ್ಶನ ಸಿನಿಮಾದು ಒಂದು ಹಣ ಈ ಥರ ಇರುತ್ತೆ 80s ಅಲ್ಲಿ, ನಾನು ಒಂದು ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದೀನಿ ಅಂತ ನನಗೆ ಫೋಟೋ ತೋರಿಸಿದ್ರು. ಅವಾಗ ಅಯ್ಯೋ ಮಂಜಣ್ಣನ ಮರ್ತ್ಬಿಟ್ಟಿದ್ದೀನಲ್ಲ, ಕ್ಯಾರೆಕ್ಟರ್ ಮಾಡಿಸ್ಬೋದಲ್ವಾ ಅಂತ. ಅಂದ್ರೆ ಇವಾಗ ಆ ಮೂರು ಪ್ರಮುಖವಾದ ಯಾವ್ದು ನೆಗೆಟಿವ್ ಕ್ಯಾರೆಕ್ಟರ್ ಇದೆಯೋ ಅದರಲ್ಲಿ ಒಂದು ಪಾತ್ರ ಬಾಕಿ ಇತ್ತು. ಆ ಬ್ಯಾಲೆನ್ಸ್ ಇರಬೇಕಾದ್ರೆ ನನಗೆ ಆ ಫೋಟೋ ತೋರಿಸಿದವಾಗ ಇಮಿಡಿಯೇಟ್ ಆಗಿ ಅವರು ಟೀಮ್ ಕಡೆಯಿಂದ ಫೋನ್ ಬಂತು. ಆ ಫೋನ್ ಬಂದು ನಾನು ಹೋಗಿ ಭೇಟಿ ಮಾಡಿದಾಗ ನನಗೆ ಮೂಗ್ಬಟ್ಟು ತಂಬು ಅನ್ನೋ ಒಂದು ಪಾತ್ರ ಸಿಕ್ಕಿದ್ದು. ಮೂಗ್ಬಟ್ಟು ತಂಬು ಪಾತ್ರ ನನಗೆ ಸಿಕ್ಕಿದ್ದು ಬಹಳ ಸಂತೋಷ. ನಾನೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಏನು ಶೂಟಿಂಗ್ ಸ್ಪಾಟಲ್ಲಿ ನಾನೇನು ಆ್ಯಕ್ಟ್ ಮಾಡ್ತಿದ್ನೋ ಅದಕ್ಕಿಂತ ಒಂದು 5 ಪಟ್ಟು ಜಾಸ್ತಿ ನಾನು ಸಿನಿಮಾ ನೋಡಾದ್ಮೇಲೆ ನನಗೆ ಆ ಒಂದು ಪಾತ್ರ ಇಷ್ಟು ಮಟ್ಟಿಗೆ ಮೂಡು ಬಂದಿದೆಯಾ, ಅದಾದಮೇಲೆ ಆ ಪ್ರೇಕ್ಷಕರ ಒಂದು ಏನು ರೆಸ್ಪಾನ್ಸ್ ಇತ್ತು, ಆ ರೆಸ್ಪಾನ್ಸು ಇನ್ನೂ ತುಂಬಾ ಚೆನ್ನಾಗಿತ್ತು. ಅದಾಗಿ ನಾವು ವಿಜಯೋತ್ಸವ ಹೋದ್ವಿ, ಸಿನಿಮಾ ರಿಲೀಸು ಮೈನ್ ಥಿಯೇಟ್ರಲ್ಲಿ ಅವೆಲ್ಲನೂ ಬೆಂಗಳೂರಲ್ಲೆಲ್ಲ ಓಡಾಡಿದ್ವಿ. ಅಲ್ಲಿ ಎಲ್ಲ ಕಡೆನೂ ಅಷ್ಟೇ ಓವರಾಲ್ ಸಿನಿಮಾ ಬಗ್ಗೆ, ಅಂದರೆ ಧನ್ವೀರ್ ಅವರ ಪಾತ್ರ, ಕೈವನ್ ಪಾತ್ರ ಬಗ್ಗೆ ಇರ್ಬೋದು, ಆಮೇಲೆ ಮೇಘಾ ಶೆಟ್ಟಿ ಅವ್ರದ್ದು ಇರ್ಬೋದು, ಆಮೇಲೆ ರೋಸಿ ಕ್ಯಾರೆಕ್ಟರ್ ಮಾಡಿದ್ದು, ಆಮೇಲೆ ಪ್ರತಿಯೊಂದು ಪಾತ್ರಗಳು, ರಾಘು ಶಿವಮೊಗ್ಗದು ಎಲ್ಲರ ಪಾತ್ರಗಳು, ಎಲ್ಲರದು ಕಾಸ್ಟಿಂಗಲ್ಲಿ 100% ಗೆದ್ದಿದ್ದಾರೆ ಸರ್. ಆಮೇಲೆ ನಿರ್ದೇಶನದಲ್ಲೂ 100%, ಸಂಭಾಷಣೆ, ಆಮೇಲೆ ಮ್ಯೂಸಿಕ್ ಅಜನೀಶ್ ಅವ್ರ ಮ್ಯೂಸಿಕ್, ಆಮೇಲೆ DOP ಶ್ವೇತಪ್ರಿಯ ಅವರು, ಅದಾಗೆ ಅಜನೀಶ್ ಲೋಕನಾಥ್ ಅವ್ರ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಅದ್ಭುತ. ಅದು ನಮ್ಮ ಸಿನಿಮಾದಲ್ಲಿ ಇನ್ನೊಬ್ರು ಹೀರೋ ಅಂದ್ರೆ ಅಜನೀಶ್ ಆತ್ಮ ಅಂತ ಅಂದ್ರೆ. ಹೌದು. ಅದಾದ್ಮೇಲೆ ನಿಮ್ಗೆ ಫೈಟ್ ಮಾಸ್ಟರ್ ಅರ್ಜುನ್ ಇರ್ಬೋದು, ಪ್ರತಿಯೊಬ್ರು ಟೆಕ್ನಿಷಿಯನ್ಸು, ಪ್ರತಿಯೊಬ್ರು ಪ್ಲಸ್ ಏನ್ ಕಲಾವಿದರು ಏನ್ ಆಕ್ಟ್ ಮಾಡಿದಾರೋ ಪ್ರತಿಯೊಬ್ರು ಅದೆಲ್ಲರನ್ನೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದು ರವೀಂದ್ರ ಪ್ರೊಡ್ಯೂಸರು, ಅದ್ರ ಜೊತೆಗೆ ಬಾಲು ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಎಲ್ಲವೂ ಸೇರಿ ಎಲ್ಲ ಟೀಮ್ ವರ್ಕ್ ಸೇರಿ ಇವತ್ತು ಪ್ರೇಕ್ಷಕರ ಅವರು ಏನು ಖುಷಿ ಪಟ್ಟಿದ್ದಾರೆ ಸಿನಿಮಾ ನೋಡಿ, ಅದು ಇವತ್ತು ಬಹಳ ತೃಪ್ತಿ ಇದೆ ಸರ್. ಓಕೆ ಸರ್, ಸೊ ನೀವೇ ಹೇಳ್ದಂಗೆ ಕೈವಾದಲ್ಲಿ ಸುಮಾರು ಕ್ಯಾರೆಕ್ಟರ್ಗಳಿದ್ದಾವೆ. ಒಂದು ದೊಡ್ಡ ದೊಡ್ಡ ಟ್ಯಾಲೆಂಟೆಡ್ ಬಂಚಸ್ ಎಲ್ಲ ಸೇರಿ ಕೈವಾದಲ್ಲಿ ಒಂದ್ ಕಡೆ ಗುಡ್ಡೆ ಹಾಕಿ ದಿನಕರ್ ಅವರು ಇದ್ದಾರೆ. ಸೊ ಇವರೆಲ್ಲ ಇರೋ ಟೈಮಲ್ಲಿ ಮೊದಲು ಅಂದ್ರೆ ಶೂಟ್ ಮಾಡುವಾಗ ಅನ್ಕೊಂಡಿದ್ರೆ ನೀವು ರಿಲೀಸ್ಗಿಂತ ಮೊದಲು ಏನೋ ಒಂದು ಈ ಮೂಗ್ಬಟ್ ತಂಬು ಕ್ಯಾರೆಕ್ಟರ್ ಏನೋ ಒಂದು ಮಾಡುತ್ತೆ, ನಂಗೆ ಇನ್ನೊಂದೆಲ್ಲ ಒಂದು ಬೂಸ್ಟ್ ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಏನಾದ್ರು ಇತ್ತಾ? ಎಕ್ಸ್ಪೆಕ್ಟೇಷನ್ ಏನು ಅಂತಂದ್ರೆ, ಒಂದು ಅಂದರೆ ಜಯತೀರ್ಥ ಸರ್ದು ಹಿಂದಿನ ಸಿನಿಮಾಗಳು ನೋಡಿದ್ರೆ ನಾವು ಬೆಲ್ಬಟಮ್ ಸಿನಿಮಾ ಇರೋದು, ಬನಾರಸ್ ಇರ್ಬೋದು, ಅದಕ್ಕಿಂತ ಮುಂಚೆ ಟೋನಿ, ಅದಕ್ಕಿಂತ ಮುಂಚೆ ಮಾಡಿದ್ದು ಆ ಸಿನಿಮಾಗಳೆಲ್ಲ ನೋಡ್ತಾ ಬಂದರೆ ಈ ಸಿನಿಮಾನು ಒಂದು ತಕ್ಕ ಮಟ್ಟಿಗೆ ನೇಮ್ ಮಾಡುತ್ತೆ ಅವ್ರು. ಯಾಕಂದ್ರೆ ಅವ್ರ ನಿರ್ದೇಶನ, ಸಂಭಾಷಣೆ, ಅವ್ರ ಚಿತ್ರಕಥೆನಲ್ಲಿ ಯಾವತ್ತೂ ಸೋತಿಲ್ಲ. ಇದಕ್ಕಿಂದೆ ಮಾಡ್ಕೊಂಡ್ಬಂದಿರೋ ಸಿನಿಮಾಗಳು ಸೋತಿಲ್ಲ. ಆ ಒಂದು ಕಾನ್ಫಿಡೆನ್ಸ್ ಇತ್ತು. ಈ ಸಿನಿಮಾನು ಸೋಲಲ್ಲ, ಈ ಸಿನಿಮಾನು ಯಾವುದೋ ಒಂದು ಬೇರೆ ಜಾನರ್ ಇರ್ಬೋದು ಈ ಸಿನಿಮಾ, ಬಟ್ ಗೆದ್ದೇ ಗೆಲ್ಲುತ್ತೆ ಅನ್ನೋದು ಒಂದು ಎಲ್ಲೋ ಒಂದು ಕಡೆ ನನಗೆ ಹೋಪ್ಸ್ ಇದ್ದೇ ಇತ್ತು. ಬಟ್ ಇಷ್ಟು ಮಟ್ಟಿಗೆ ಗೆಲ್ಲುತ್ತೆ, ಇಷ್ಟು ಮಟ್ಟಿಗೆ ಹೆಸರು ಮಾಡುತ್ತೆ ಅನ್ನೋದೆಲ್ಲ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಮೂಗ್ಬಟ್ಟು ತಂಬು ಪಾತ್ರ ನನಗೇನು ಅಂತಂದ್ರೆ, ನಾನು ಒಂದು ಪ್ರಮುಖವಾದ ಒಂದು ಪಾತ್ರ ಮಾಡ್ತಿದ್ದೀನಿ ಅನ್ನೋದು ಒಂದು ತಲೆಯಲ್ಲಿತ್ತು. ಆ ಪಾತ್ರಕ್ಕೆ ಏನ್ ಬೇಕೋ, ಏನ್ ಮಾಡಬೇಕು ಅನ್ನೋದು ಅದ್ರ ಬಗ್ಗೆ ಯೋಚನೆಗಳು ಅದೆಲ್ಲನೂ ನಿರ್ದೇಶಕರೇ ತುಂಬಿದ್ರು. ಈ ಪಾತ್ರ ಹೀಗಿರುತ್ತೆ, ಹೀಗೆ ಮಾಡುತ್ತೆ ಮೂಗ್ಬಟ್ಟು ತಂಬು ಅನ್ನೋದೆಲ್ಲ ತುಂಬಿದ್ರು. ಬಟ್ ಸ್ಪಾಟ್ಗೆ ಹೋದಾಗ ಎನಿ ಟೈಮ್ ನಾವು ಝೀರೋ ಆಗೇ ಹೋಗ್ತೀವಿ ಕಲಾವಿದರು. ಅವ್ರು ಏನು ಅಂದ್ಕೊಂಡಿದಾರೋ ಅದನ್ನು ನಾವು ಡೆಲಿವರಿ ಮಾಡಿ ಬರ್ತೀವಿ. ಬಟ್ ಇವತ್ತು ಥಿಯೇಟ್ರ್ಗಳಲ್ಲಿ ನೋಡಿದಾಗ ಮೂಗ್ಬಟ್ಟು ತಂಬು ಕ್ಯಾರೆಕ್ಟರ್ಗೆ ಅಷ್ಟು ರೆಸ್ಪಾನ್ಸ್ ಸಿಗಬೇಕಾದ್ರೆ ಅದು ನನಗೆ ಆಶ್ಚರ್ಯ. ಆಮೇಲೆ ನನಗೆ ಬಹಳಷ್ಟು ಅದು ಖುಷಿ
ತಂದ್ಕೊಡೋದು. ಸೊ ಮೂಗ್ಬಟ್ಟು ತಂಬು ಕ್ಯಾರೆಕ್ಟರ್ನ ಫಸ್ಟ್ ಟೈಮ್ ನರೇಟ್ ಮಾಡಿದಾಗ ನಿಮಗೆ ಈ ಥರದ್ದೊಂದು ಕ್ಯಾರೆಕ್ಟರ್ ಈ ಥರದ್ದು ನೀವು ಮಾಡಬೇಕು ಪಾತ್ರ ಅಂತ ಜಯತೀರ್ಥ ಅವ್ರು ನಿಮ್ಗೆ ಹೇಳಿದಾಗ ನಿಮ್ಮ ಮನಸ್ಸಲ್ಲಿ ಏನಾದ್ರು ಪ್ರಶ್ನೆ ಇತ್ತಾ ಆ ಕ್ಯಾರೆಕ್ಟರ್ ಪ್ರಶ್ನೆ ಬಗ್ಗೆ? ಏನಿಲ್ಲ ಸರ್, ಬಹಳಷ್ಟು ದಿನಗಳಾದ್ಮೇಲೆ ಅಂದ್ರೆ ಬಹಳಷ್ಟು ಸಿನಿಮಾಗಳಲ್ಲಿ ಪಾತ್ರಗಳೆಲ್ಲ ಸಿಗ್ತಾ ಇತ್ತು. ಓವರಾಲ್ ಸ್ಟೋರಿ ಕೇಳಿದಾಗ ಓವರಾಲ್ ಇದ್ ಮಾಡಿದಾಗ ನನಗೆ ಈ ಪಾತ್ರ ಹೆಂಗಾದ್ರೂ ಮಾಡಿ ಅವ್ರು ಏನ್ ಅನ್ಕೊಂಡಿದಾರೋ ಅದಕ್ಕೆ ಜೀವ ತುಂಬಲೇಬೇಕು ಅನ್ನೋದಿತ್ತು. ಸ್ಪಾಟ್ಗೆ ಹೋಗಿ ನೋಡ್ತೀನಿ, ಈ ಕಡೆ ರಾಘು ಶಿವಮೊಗ್ಗ ಡೈರೆಕ್ಟ್ರು, ಈ ಕಡೆ ಅದಾದ್ಮೇಲೆ ಗಿರಿ ಸರ್ ಇದ್ದಾರೆ, ಅವರು ಡೈರೆಕ್ಟ್ರು, ಆಮೇಲೆ ಇನ್ನೂ ಒಂದಷ್ಟು ಜನ ಕಲಾವಿದರು, ದಿನಕರ್ ಸರ್ ಇದ್ದಾರೆ, ಆಮೇಲೆ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಆಮೇಲೆ ಎಲ್ಲ ಥಿಯೇಟರ್ ರಂಗಭೂಮಿಯಿಂದಲೇ ಇರ್ತಕ್ಕಂಥ ನಂದ ಇದ್ದಾರೆ. ನನ್ನ ಆಮೇಲೆ ಅಲ್ಲಿ ಹೋಗ್ಬೇಕಾದ್ರೆ ಓ ಇವರೆಲ್ಲ ಒಂದ್ ಸ್ವಲ್ಪ ನನಗಿಂತ ಸೀನಿಯರ್ಸು ಇದ್ದಾರೆ, ಆಮೇಲೆ ಎಲ್ಲ ಘಟಾನುಘಟಿಗಳು, ಅವ್ರ ಜೊತೆಗೆ ನಾನು ನಿಂತ್ಕೋಬೇಕಲ್ವಾ, ಆ ಪಾತ್ರ ನಿಲ್ಸ್ಬೇಕಲ್ವಾ, ಯಾವ್ದೇ ಕಾರಣಕ್ಕೂ ಡಮ್ಮಿ ಆಗ್ಬಾರ್ದು, ಲೈಕ್ ಈ ತರದೆಲ್ಲ ತಲೆಗೆ ಓಡ್ತಾನೆ ಇತ್ತು. ಅಲ್ಲಿ ಹೆಲ್ತಿ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು. ಪ್ರತಿಯೊಬ್ಬರಲ್ಲೂ ಆ ಸೀನ್ ಸೂಪರ್ ಆಗ್ತಿರೋದ್ರಲ್ಲಿ ಅವರು ಇಂಡಿವಿಜುವಲ್ ಪಾತ್ರಗಳು ಏನಿದೆ ಅದಕ್ಕೆ ಹೋರಾಟ ಮಾಡ್ತಾ ಹೋದ್ವಿ. ಅವಾಗ ಅಲ್ಲಿ ಚಾಲೆಂಜಿಂಗ್ ಅನಿಸ್ತು ಸ್ಪಾಟ್ ಅಲ್ಲಿ. ಬಟ್ ಅದನ್ನ ಎಲ್ಲ ಈಸಿ ಮಾಡಿತ್ತು ನಮಗೆ ನಿರ್ದೇಶಕರು. ಯಾಕಂದ್ರೆ ಎಲ್ರು ಬೆಳಗ್ಗೆ ನಾವು ಸ್ಪಾಟ್ಗೆ ಹೋಗಿ ಮೇಕಪ್ ಹಾಕೊಂಡು ರೆಡಿ ಆಗಿದ್ದ ಕೂಡಲೇ ಎಲ್ರಿಗೂ ರೌಂಡ್ ಚೇರ್ಗಳು ಹಾಕ್ಬಿಟ್ಟು ಎಲ್ರಿಗೂ ಕಾಫಿ ಟೀ ಎಲ್ಲ ತರಿಸ್ಬಿಟ್ಟು ಅವರು ಡೈರೆಕ್ಟ್ ಮಾಡೋರು. ಇದು 59 ಸೀನಲ್ಲಿ ಹಿಂಗಾಗಿದೆ, 60 ಸೀನಲ್ಲಿ ಇದಕ್ಕೆ ಮುಂಚೆ ಹಿಂಗಾಗಿತ್ತು, ಇನ್ನು ಮುಂದೆ ಹಿಂಗಾಗುತ್ತೆ, ಇವಾಗ ನಾವು ಅಟ್ ಪ್ರೆಸೆಂಟ್ ಈ ಸೀನ್ ತೆಗಿತಾ ಇದ್ದೀವಿ, ಈ ಸೀನ್ ನರೇಟ್ ಮಾಡ್ತೀನಿ ಅಂತ ನರೇಟ್ ಮಾಡೋರು. ಆಮೇಲೆ ಡೈಲಾಗ್ ನರೇಟ್ ಮಾಡೋರು. ಡೈಲಾಗ್ ಎಲ್ಲ ಹೇಳಿದಾದ್ಮೇಲೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಅವ್ರವ್ರು ಡೈಲಾಗ್ಸ್ ಹೇಳಿಸೋರು. ಅವೆಲ್ಲ ಹೇಳಿದಾದ್ಮೇಲೆ ಏನಾದ್ರು ಕರೆಕ್ಷನ್ ಇದೆಯಾ ಅಂತ. ಆಮೇಲೆ ನಾವೇ ಏನಾದರೂ ಸ್ವಲ್ಪ ಏನಾದರೂ ಸೇರಿಸ್ಕೊಳಂಗಿದ್ರೆ ಅದಕ್ಕೆ ಫ್ರೀಡಮ್ ಇರೋದು. ಆಮೇಲೆ ಸ್ಪಾಟ್ಗೆ ಹೋದಾದ್ಮೇಲೆ ಆ ಪ್ರಾಪರ್ಟಿ ಮತ್ತೆ ಆ ಸೆಟ್ ಅಲ್ಲಿ ಇನ್ ಸ್ವಲ್ಪ ಇಂಪ್ರೂವೈಸೇಷನ್ಸ್ ಆಗಿರೋದು, ಮ್ಯಾನರಿಸಮು, ಇನ್ ಸ್ವಲ್ಪ ಅಲ್ಲಿ ಇಲ್ಲಿ ಡೈಲಾಗ್ಸ್, ಈ ತರದೆಲ್ಲ ಇಂಪ್ರೂವೈಸೇಷನ್ ಆಗಿರೋದು. ಇದಕ್ಕೆಲ್ಲದಕ್ಕೂ ಫ್ರೀಡಮ್ ಕೊಟ್ಟರು. ಎಲ್ಲಿನೂ ರಿಸ್ಟ್ರಿಕ್ಷನ್ಸ್ ಮಾಡಿಲ್ಲ ನಮ್ಗೆ ಕಲಾವಿದರಿಗೆ, ನೀವ್ ಹಿಂಗೆ ಮಾಡ್ಬೇಕು, 2 ಸ್ಟೆಪ್ ಮುಂದೆ ಬರಬೇಕು, ಹೀಗೆ ಮಾಡ್ಬೇಕು ಅಂತ ಎಲ್ಲೂ ಮಾಡಿಲ್ಲ, ಕೈ ಕಾಲು ಕಟ್ಟಾಕಿಲ್ಲ, ಆ ತರದ ಎಲ್ಲ ಏನು ಮಾಡ್ಲಿಲ್ಲ. ಅವಾಗ ಏನಾಗೋಯ್ತು, ನಮ್ಗೆ ಇನ್ನೂ ಹಾರಾಡಕ್ಕೆ ರೆಕ್ಕೆ ಪುಕ್ಕಗಳು ಇನ್ನೂ ಹೆಚ್ಚಿಗೆ ಬಂತು. ಆ ಸ್ಪಾಟೇ ಹಂಗಿತ್ತು, ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಒಬ್ರಿಗೊಬ್ರು ರೇಗಿಸ್ತಾ ಒಬ್ರಿಗೊಬ್ರು ಆ ಕ್ಯಾರೆಕ್ಟರ್ಗಳಲ್ಲಿ ಇನ್ವಾಲ್ವ್ ಆಗ್ತಾ ಅದು ಮಾಡ್ತಾನೆ ಬಂದ್ವಲ್ಲ, ಅದು ಇನ್ನೂ ಮಜಾನ ಕೊಡ್ತು ಸರ್. ಸೊ ಕೈವಾ ಬೇಸಿಕಲಿ ಸತ್ಯ ಕಥೆ, ನೈಜ ಘಟನೆ ಆಧಾರಿತ ಸಿನಿಮಾ. ಸೊ ನೈಜ ಘಟನೆ ಆಧಾರಿತ ಸಿನಿಮಾ ಅಂತಂದ್ರೆ ನೀವು ಮಾಡಿದ ಪಾತ್ರ ಕೂಡ ಆ ಕಾಲದಲ್ಲಿ ಇತ್ತು. ಸೊ ಅದು ಒಂದು ಕೂಡ ಚಾಲೆಂಜಿಂಗ್, ಯಾಕಂದ್ರೆ ರಿಯಲ್ ಲೈಫ್ ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ಆ ರಿಯಲ್ ಕ್ಯಾರೆಕ್ಟರ್ನ ಪರ್ಫಾರ್ಮ್ ಮಾಡೋದು, ಸೊ ಅದು ಒಂದು ಚಾಲೆಂಜಿಂಗ್ ಟಾಸ್ಕೇ ಇರುತ್ತೆ. ಸೊ ಈ ವಿಚಾರದಲ್ಲಿ ಉಗ್ರ ಮಂಜು ಅವರು ಏನಾದ್ರು ಹೋಮ್ವರ್ಕ್ ಅಥವಾ ಏನಾದ್ರು ಮಾಡ್ಕೊಂಡಿದ್ರ, ತಯಾರಿ ಮಾಡ್ಕೊಂಡಿದ್ರ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಏನಾದ್ರು ಒಂಚೂರು? ಇಲ್ಲ, ಈ ಒರಿಜಿನಲ್ ಕ್ಯಾರೆಕ್ಟರ್ಗಳು ಯಾರೂ ನಿರ್ದೇಶಕರು ಬಿಟ್ರೆ ಯಾರೂ ಅಷ್ಟೊಂದು ಹೋಗಿ ಮಾತಾಡಿ ಅಷ್ಟೊಂದು ಇದೆಲ್ಲ ಮಾಡಲಿಲ್ಲ. ಬಟ್ ನಿರ್ದೇಶಕರು ಹೇಳಿದ್ದೇನು ಅಂತಂದ್ರೆ, ಈ ಪಾತ್ರಗಳು ಈ ರೀತಿ ಇರುತ್ತೆ, ಈ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಪಾತ್ರಗಳು, ಅವ್ರ ಈ ಚಾಪಕ ಇದೆ, ಆಮೇಲೆ ಈ ಮೂಗ್ಬಟ್ಟು ಅಂದ್ರೆ ನಂದು ಹೆಣ್ಮಕ್ಳದು ಒಂದಷ್ಟು ಆ ಥರ ಬಿಸ್ನೆಸ್ಸು, ಈ ಥರದ್ದು ಬಿಸ್ನೆಸ್ಗಳು ಮಾಡ್ಕೊಂಡ್ ಬಂದಿರೋ ಕ್ಯಾರೆಕ್ಟರ್ಗಳು. ಆಮೇಲೆ ಧೈರ್ಯವಾಗಿ ಯಾರನ್ನೂ ಫೇಸ್ ಮಾಡೋಕ್ಕಾಗಲ್ಲ, ಇಂಡೈರೆಕ್ಟ್ಗೆ ಫೇಸ್ ಮಾಡೋಂಥ ಪಾತ್ರಗಳಾಗಿರುತ್ತೆ ಇವರು. ಅಂದ್ರೆ ಹೇಳ್ಕೊಳಕ್ಕೆ ನೋಡೋದಕ್ಕೆ ಒಳ್ಳೆ ದೊಡ್ಡ ರೌಡಿಗಳು, ದುಡ್ಡು ಸಂಪಾದನೆ ಮಾಡಕ್ಕೆ ಇಂಡೈರೆಕ್ಟ್ ಆಗಿ ಹಲವಾರು ದಾರಿಗಳು ಹಿಡಿದಿರ್ತಾರೆ. ಬಟ್ ಡೈರೆಕ್ಟ್ ಆಗಿ ದೊಡ್ಡ ದೊಡ್ಡವ್ರನ್ನ ಯಾರನ್ನೂ ಫೇಸ್ ಮಾಡೋದು ಆ ಥರದ್ದೆಲ್ಲ ಆ ಥರ ಕ್ಯಾರೆಕ್ಟರ್ಗಳೆಲ್ಲ ಇವರು. ಅವೆಲ್ಲವನ್ನೂ ಕೂಲಂಕುಷವಾಗಿ ನಮಗೆ ಹೇಳಿದ್ರು, ಅಂದ್ರೆ ಈ ಪಾತ್ರ ಹೀಗಿರುತ್ತೆ ಅಂತೆಲ್ಲ. ಬಟ್ ಯಾವುದೂ ಆ ಥರ ಹೋಮ್ವರ್ಕು, ಅಷ್ಟೊಂದು ಹೋಮ್ವರ್ಕ್ ಅಂತ ಏನು ಮಾಡಿಲ್ಲ ಸರ್. ಸ್ಪಾಟಲ್ಲಿ ಹೋಗ್ತಾನೆ, ಅದೇ ಅವರೇ ಗೊತ್ತಲ್ವ ಸರ್, ಜಯತೀರ್ಥ ಸರ್, ಅದು ಕಲಾವಿದರಿಗೆ ಹೆಂಗ್ ಫೀಡಿಂಗ್ ಕೊಡ್ತಾರೆ ಏನು ಅಂತ ಆ ಥರ. ಸೊ ಎಸ್ಪೆಷಲಿ ಹೀರೋ ಮತ್ತೆ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ವರ್ಕ್ಶಾಪ್ ಮಾಡಿದ್ದಾರೆ, ಅಂದ್ರೆ ಆ ಪಾತ್ರಗಳಿಗೆ ಬೇಕಿತ್ತು ಅದಕ್ಕೆ. ಬಟ್ ನಮ್ಮ ಕ್ಯಾರೆಕ್ಟರ್ಗಳಿಗೆ ಏನು ಅಂತಂದ್ರೆ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಮೇಲೆ ಸ್ವಲ್ಪ ಇದು ಮಾಡಿದ್ದಾರೆ, ಹೋಮ್ವರ್ಕ್ ಎಲ್ಲ ಮಾಡಿದ್ರು. ಓಕೆ.